ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ SSLC ವಿದ್ಯಾರ್ಥಿಗಳಿಗೆ ಈಗ ಒಂದು ಏನು ಎಕ್ಸಾಮ್ ಬರೆದಿದ್ದಾರೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ಕ್ಲೂ ಅಥವಾ ಐಡಿಯಾ ಅಂತ ಹೇಳ್ಬೋದು. ರಿಸಲ್ಟ್ಸ್ ಯಾವಾಗ ಬರ್ಬೋದು ಅಂತ ನಾವು, ಯಾಕಂದರೆ ನಮ್ಮ ಚಾನಲ್ ಮುಖಾಂತರ ನಿಮಗೆ ನಾವು ಇಂಟಿಮೇಟ್ ಮಾಡ್ತಿರ್ತೀವಿ, ರಿಸಲ್ಟ್ಸ್ ಅಪ್ಡೇಟ್ಗಳನ್ನು ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಸೊ ಹೀಗಾಗಿ ಇಲ್ಲಿ ಒಂದು ಅಪ್ಡೇಟ್ ಆಗಿರುವಂಥ ವಿಷಯ ಏನಂತಂದರೆ, ಇವಾಲ್ಯೂಟರ್ ಆರ್ಡರ್ ಆಫ್ SSLC 24 ಟು ಎಕ್ಸಾಮ್ 3 ಇವಾಲ್ಯೂಷನ್ಸ್ ಅಂದರೆ, ಸೊ 2024 ಎಕ್ಸಾಮ್ 3 ಒಂದು ಪೇಪರ್ ವ್ಯಾಲ್ಯೂಯೇಷನ್ ಸಲುವಾಗಿ ಅರ್ಜಿಗೆ ಏನು ಮಾಡಿದ್ದಾರೆ ಅಂತಂದರೆ, ಒಂದು ವ್ಯಾಲ್ಯೂಯೇಷನ್ ಮಾಡುವಂತಹ ಅಭ್ಯರ್ಥಿಗಳನ್ನು, ಶಿಕ್ಷಕರನ್ನು ಕರೆದಿರುವ ಬಗ್ಗೆ ಇಲ್ಲಿ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಲಾಗಿದೆ ಆಫಿಷಿಯಲ್ ವೆಬ್ಸೈಟಲ್ಲಿ. ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಸೊ ಈ ಒಂದು ಮಾಹಿತಿಯಲ್ಲಿ 2024 SSLC ಪರೀಕ್ಷೆ 3 ಮೌಲ್ಯಮಾಪನ ಕಾರ್ಯಕ್ಕೆ ನಿಯೋಜನೆಗೊಂಡಿರುವ ಉಪಮುಖ್ಯ ಮೌಲ್ಯಮಾಪಕರು ಹಾಗೂ ಸಹಾಯಕ ಮೌಲ್ಯಮಾಪಕರ ಆದೇಶವನ್ನು ಶಾಲಾ ಲಾಗಿನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವ ಬಗ್ಗೆ. ಅಂದರೆ ಸೊ ಈಗೇನು ಒಂದು ಪೇಪರ್ ಕಂಪ್ಲೀಟ್ ಆಗಿದೆ, ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ, ಅಂಥ ವಿದ್ಯಾರ್ಥಿಗಳ ಪೇಪರ್ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಸೊ ಮೌಲ್ಯಮಾಪಕರ ಒಂದು ಆದೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಎಂದು ಆದೇಶವನ್ನು ಹೊರಡಿಸಲಾಗಿದೆ. ಅಂದರೆ ಸೊ ನಿಮ್ಮದು ಏನು ಪೇಪರ್ ಎಕ್ಸಾಮನ್ನು ಬರೆದಿದ್ದೀರಿ, ನಿಮ್ಮಗಳ ಒಂದು ಪೇಪರ್ಗಳನ್ನು ಅತಿ ಬೇಗನೆ, ಅಂದರೆ ಸೊ ಇವತ್ತು ಹೊರಡಿಸಿದಾರೆ ಅಂತಂದಮೇಲೆ ಇವತ್ತು 13 ತಾರೀಕು ಓಕೆ ಆರಂಭವಾಗುತ್ತಿದ್ದು 13ನೇ ತಾರೀಕಿಗೆ ನಿಮ್ಮ ಒಂದು ಪೇಪರ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗ್ತಾಯಿದೆ. 13 ತಾರೀಕಿಗೆ ಸ್ಟಾರ್ಟ್ ಆದರೆ ಒಂದು ವಾರ ಅಥವಾ ಒಂದು 10 ಡೇಸ್ ಒಳಗಡೆ ನಿಮ್ಮ ಕಂಪ್ಲೀಟ್ ಆಗುತ್ತೆ ವ್ಯಾಲ್ಯೂಯೇಷನ್ ಮುಗಿದ ತಕ್ಷಣ ನಿಮಗೆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡುವಂಥ ಒಂದು ಕೆಲಸವನ್ನು ಬೋರ್ಡ್ನವರು ಮಾಡ್ತಾರೆ. ಸೊ ಈ ಒಂದು ಮಾಹಿತಿಯನ್ನು ಆಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಲಾಗಿದೆ. ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ, ಏನು ಒಂದು ಮಾಹಿತಿ ಅಂತಂದರೆ, ನಿಮ್ಮ ಒಂದು ಪೇಪರ್ ವ್ಯಾಲ್ಯೂಯೇಷನ್ 13ನೇ ತಾರೀಕಿಂದ ಆರಂಭವಾಗ್ತಾ ಇದೆ. ಸೊ ಅದು ಮುಗಿಯೋದು ಒಂದು ವಾರ ಅಥವಾ 10 ದಿನ ಆಗುತ್ತೆ. 10 ದಿನ ಮುಗಿದ ಮೇಲೆ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಅಥವಾ ಕೀ ಆನ್ಸರ್ಗಳನ್ನು ಆಲ್ರೆಡಿ ಬಿಟ್ಟಿದ್ದಾರೆ. ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದು ಈ ಮಂತ್ ಎಂಡಿಂಗಲ್ಲಿ ಆಗ್ಬೋದು ಅಂತ ನಿರೀಕ್ಷೆ ಮಾಡ್ಬೋದು.